ಎಸ್ ಜಾನಕಿ ಅವರ ಪಾರ್ಥಿವ ಶರೀರ ಮೈಸೂರಿನ ಮಹಾರಾಜ ಮೈದಾನಕ್ಕೆ ಬಂದಿರೋದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ರಾಜ್ಯದಿಂದಲೂ ಕೂಡ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದಾರೆ? ಮೈಸೂರಿಂದ. ಜಾನಕಿ ಅವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ. ನಾವು ಅವ್ರ ಹಾಡುಗಳನ್ನ ಕೇಳಿದ್ರೆ, ನಮ್ಗೆ ಇವತ್ತು ಕೇಳಿದ್ರೆ ಅವರು ಒಂಥರ ಅಳು ಬಂದಂಗೆ ಆಗುತ್ತೆ. ರಾತ್ರಿ ನ್ಯೂಸ್ ನೋಡಿ ನಮ್ಗೆ ತುಂಬ ಬೇಜಾರಾಯಿತು. ಇವತ್ತು ಅವ್ರ ಅಂತಿಮ ದರ್ಶನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸರ್. ಅಣ್ಣ, ಎಲ್ಲಿಂದ ಬಂದಿದ್ದೀವಿ? ನಾವು ಮೈಸೂರಿಂದಲೇ ಬಂದಿದ್ದೀವಿ. ಅಂಥ ಒಂದು ಗಾನಕೋಗಿಲೆ ನಮ್ಮ ಮೈಸೂರಿನಲ್ಲಿತ್ತು ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಅಂಥ ಮಹಾನ್ ಕಲಾವಿದೆಯನ್ನು ಆ ಸಾಲಿನಲ್ಲಿ ಆ ಒಂದು ಏನು ಅಂದ್ರೆ ಅಂಥ ಒಂದು ಸಮಯ, ಅಂಥ ಒಂದು ಜನ್ಮ ನಮ್ಮದಾಗಿದೆ. ಅವ್ರನ್ನ ದರ್ಶನ ಮಾಡುವಂಥ ಪುಣ್ಯ. ಮಹಾನ್ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹೆಸರುವಾಸಿಯಾದಂಥ ಆ ಒಂದು ಇದು ಅದ್ಭುತವಾದ ಕಲಾವಿದೆ, ಅದ್ಭುತವಾದ ಗಾನ ಸರಸ್ವತಿ. ಅಂಥವರು ನಾವು ದರ್ಶನ ಮಾಡ್ತಾ ಇರೋದು ಪುಣ್ಯ. ಅಂಥವರು ನಮ್ಮ ಮೈಸೂರಿನಲ್ಲಿ ಇದ್ದರು ಅಂತ ಹೇಳ್ಕೊಳ್ಳೋಕ್ಕೂ ಒಂದು ಹೆಮ್ಮೆ. ನಿಜವಾಗ್ಲೂ ನಾವು ಪುಣ್ಯವಂತರು ಅಂತ. ಅಮ್ಮ, ತಮ್ಮ ಯಾವ ಊರು, ಎಲ್ಲಿಂದ ಬಂದಿದ್ದೀವಿ? ಮೈಸೂರೇ ನಮ್ಮದು. ನಾನು ಒಬ್ಬ ಕಲಾವಿದೆಯಾಗಿ ಎಮ್ಮರವಾಗಿ ಬೆಳೆದ ಆ ತಾಯಿಯ ನಾವು ಕಳ್ಕೊಂಡ್ವಿ ಅಂತ ಹೇಳ್ಬಿಟ್ರು. ಮಲಯಾಳದಲ್ಲೂ ಸಮೇತ ಹೆಂಗೋಟು ವಾಡ ಅಂಥೇಳಿ ಇವ್ರನ್ನ ಅಶ್ವಥ್ ಅವ್ರನ್ನ ಇದು ಮಾಡ್ಕೊಂಡಿತ್ತು. ಅದಕ್ಕೆ ತುಂಬ ದುಃಖ ಆಗಿದೆ. ಇನ್ನು ಮುಂದೆನೂ ಆ ತಾಯಿ ಬಂದು ನಮ್ಮೂರಲ್ಲೇ ನೆಲೆಸಲಿ, ನಮ್ಮೂರಲ್ಲಿ ಈ ಥರ ಹೆಸರು ಆಸೆಯಾಗಿ ಬಂದು ಬೆಳೀಲಿ ಅಂತೇಳಿ ನಾನು ಅವ್ರ ಆಶೀರ್ವಾದ. ಅಮ್ಮ, ತಮ್ಮ ಯಾವ ಊರು? ನಾನು ಮೈಸೂರಿನವರೇ. ಅಂದರೆ ಈ ಅಮ್ಮನ ನಮಗೆ ಬದುಕಿರುವಾಗಂತೂ ನೋಡೋದಕ್ಕೆ ಅವಕಾಶ ಆಗಲಿಲ್ಲ. ಅಟ್ಲೀಸ್ಟ್ ಅಜರಾಮರವಾಗಿ ಬೆಳೆದಂಥ ಈ ಅಮ್ಮನನ್ನು ಈಗ ನೋಡೋದಕ್ಕೆ ನಮ್ಗೆ ಅವಕಾಶ ಆಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥವ್ರನ್ನೂ ಕೂಡ ಆಕರ್ಷಿಸಿದಂತಹ ಒಂದು ಗಾನಕೋಗಿಲೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಈ ಸಮಯದಲ್ಲಿ ದುಃಖ ಆಗ್ತಿದೆ. ಆದರೂ ಇಂಥ ಒಂದು ಸ್ಥಾನವನ್ನು ತುಂಬೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ ಅಂತ ಹೇಳಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ಇದ್ದೆ. ಅಮ್ಮ, ತಾವೆಲ್ಲಿಂದ ಬಂದಿದ್ದೀವಿ? ಇಲ್ಲೇ ಮೈಸೂರಿಂದ ಸರ್, ವಿವೇಕಾನಂದ ಸರ್ಕಲ್ಲು. ಅವರು ಇಲ್ಲಿದ್ದರು ಅನ್ನೋದೇ ಅಷ್ಟು ದಿವಸ ಯಾರಿಗೂ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಇರುವಾಗಲಂತೂ ನೋಡೋಕ್ಕಾಗಲಿಲ್ಲ. 48,000ಕ್ಕೂ ಜಾಸ್ತಿ ಹಾಡಾಡಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದನೂ ಮಕ್ಕಳಿಂದ ನೋಡ್ಕೊಂಡು ಅವ್ರ ಹಾಡುಗಳನ್ನ ಕೇಳಿಕೊಂಡು, ಅವ್ರ ಹಾಡುಗಳಂದ್ರೆ ನನಗೆ ತುಂಬ ಇಷ್ಟ. ಸೊ ನಾವು ಇಲ್ಲಿ ಅವ್ರಾಗ ಇದ್ಕೊಂಡು ಅವ್ರು ನೋಡಲಿಲ್ಲ ಅಂದರೆ ಈಗ ಅವ್ರ ಅಂತಿಮ ದರ್ಶನ ಸಿಕ್ಕಿದ್ದು ನಮಗೆ ತುಂಬ ಇದಿದೆ. ಥ್ಯಾಂಕ್ ಯು. ಎಲ್ಲೋರು ಸರ್ ನಾವು? ಸರ್, ನಾವು ಇಲ್ಲೇ ಮೈಸೂರು ಸರ್. ಅವರು ದಕ್ಷಿಣ ಭಾರತ ಲೆಜೆಂಡ್ ಅಂತ ಭಾಳ ಹೆಸರು ಮಾಡಿದ್ದಾರೆ. ತುಂಬ 48,000 ಹಾಡುಗಳಿಗಿಂತ ಹೆಚ್ಚು ಹಾಡಾಡಿದ್ದಾರೆ. ಅವ್ರು ಮೈಸೂರಲ್ಲಿ ಅವ್ರದ್ದು ಮಣ್ಣಾಗ್ತಾ ಇರೋದು ಒಂದು ಭಾಳ ಇದು. ನಾವು ಮೈಸೂರಲ್ಲಿ ಇದ್ಕೊಂಡು ನೋಡಲಿ ಅದು ನಮಗೂ ಒಂಥರ. ಅದಕ್ಕೋಸ್ಕರ ನಾವು ಅವ್ರ ಅಂತಿಮ ದರ್ಶನಕ್ಕೆ ಬಂದಿದ್ದೀವಿ ಸರ್. ತಾವೆಲ್ಲಿ? ನಾವು ಮೈಸೂರರು. ನಾವು ಎಸ್ ಜಾನಕಿ ಅವರದ್ದು ಹಾಡು ಕೇಳೋಕ್ಕೆ ಭಾಳ ತುಂಬ ನಾವು ಇಷ್ಟಪಡ್ತೇವೆ. ಅವ್ರದ್ದು ಮೆಲೋಡಿ, ಅವ್ರ ಸಾಂಗ್ ಎಲ್ಲ, ಅದರಿಂದ ನಾವು ಅದರಲ್ಲಿ ಅವರು ಇಲ್ಲಿ ಮೈಸೂರಿಗಿದ್ದು ಅವ್ರನ್ನ ಒಂದು ಸಂತಾಪ ಸೂಸೋಕ್ಕೆ ನಾವು ಬಂದಿದ್ದೀವಿ. ಅದರಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ದೇವ್ರಿಗೆ ಕೇಳ್ಕೊಂತ ಅಷ್ಟೇ. ಅಮ್ಮ, ತಾವ್ಯಾವರು? ಸರ್ ನಮಸ್ತೆ. ಇಲ್ಲೇ ಆ್ಯಕ್ಚುಲಿ ಮೈಸೂರಿಂದನೇ ಬಂದಿರೋದು. ನಮಗೆ ಅದೇ ನೈಟ್ ವಿಚಾರ ಗೊತ್ತಾಯಿತು. ಸೊ ತುಂಬ ಒಂದು ದುಃಖದಿಂದನೇ ಬಂದಿದ್ದೀವಿ, ತುಂಬ ಬೇಜಾರಲ್ಲಿದ್ದೀವಿ. ಬಟ್ ಅವ್ರನ್ನ ಇದೊಂದು ನೋಡೋದೊಂದು ನಮ್ಮ ಭಾಗ್ಯ ಸರ್. ಇದೊಂದು ಲೈಫ್ ಲಾಂಗ್ ಒಂದು ಮೆಮೊರಿ ಥರ ಇರುತ್ತೆ. ಅವರು ಮುಂದಿನ ಪೀಳಿಗೆಗೂ ಒಂದು ಮಾದರಿಯಾಗಿ, ನಮ್ಮ ಮಕ್ಳಿಗೂ ಇವ್ರದ್ದು ಒಂದು ಮ್ಯೂಸಿಕಲ್ಲಿ ನಾವು ಕೇಳಿಸ್ಕೊಂಡು ಅದರಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಸರ್. ತುಂಬ ಒಂದು ಬೇಜಾರಾಗುತ್ತೆ. ಬಟ್ ವಿ ಆರ್ ಹ್ಯಾಪಿ ದಟ್ ಈ ಥರ ಆದರೂ ನೋಡ್ಬೋದಲ್ಲ. ಹೌದು ಸರ್, ಅದೊಂದು ಭಾಗ್ಯ ಸರ್. ಹೌದು ಸರ್, ಹೇಳಿ ಸರ್. ಎಸ್ ಜಾನಕಿಯವರ ಒಂದು ಜೀವಿತಾವಧಿಯಲ್ಲಿ ನಾವು ಬದುಕಿದ್ದು, ಅವರ ಗಾನ ಸುಧೆಯನ್ನು ಅನುಭವಿಸಿದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ. ಅಂತಹ ಅಮರ ಗಾನಕೋಗಿಲೆ ಇನ್ನೊಮ್ಮೆ ಹುಟ್ಟುತ್ತಾರೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಮೈಸೂರು ಜನರ ಪುಣ್ಯ ಅವರ ಅಂತಿಮ ದರ್ಶನ ಇಲ್ಲಿ ಆಗ್ತಾ ಇದೆ. ನಿಜಕ್ಕೂ ಅವರು ಸಹಸ್ರಾರು ಗೀತೆಗಳನ್ನು ಹಾಡಿ ಚಿಕ್ಕಂದಿನಲ್ಲೂ ನಮ್ಮ ಮನಸ್ಸನ್ನು ರಂಜಿಸಿದ್ದಾರೆ. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಒಂದು ದುಃಖ ಇದ್ದಾಗ ಅವರ ಹಾಡುಗಳು ಕೇಳಿದಾಗ ನಮಗೆ ಒಂಥರ ಮನಸ್ಸಿಗೆ ಉಲ್ಲಾಸ ಆಗಿರ್ತದೆ. ಇಂತಹ ಮಹಾನ್ ಚೇತನಕ್ಕೆ ಮೈಸೂರು ಜನತೆಯ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಈಗಾಗಲೇ ಜಾನಕಿಯವರ ಅಂತಿಮ ದರ್ಶನ ಪಡೆಯಲು ಸಹಸ್ರಾರು ಸಂಖ್ಯೆಯಲ್ಲಿ ಮಹಾರಾಜ ಮೈದಾನಕ್ಕೆ ಅಭಿಮಾನಿಗಳು ಸಾಕಷ್ಟು ಜನ ಬಂದಿರೋಂಥದ್ದು. ಇಂಥ ಗಾನ ಕೋಗಿಲನ್ನು ಕಳ್ಕೊಂಡಿರೋದು ನಮ್ಮ ದುರಂತ. ಅಂದರೆ ಸಾಕಷ್ಟು ನೋವನ್ನು ಇಲ್ಲಿ ಬಂದಂಥ ಅಭಿಮಾನಿಗಳು ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.